ನಮಗೆ ಹಿಂಗಾಗಬಾರ್ದಿತ್ತು. ಫೈನಲಿ ವಿ ರೀಚೆಡ್ ಹೈದ್ರಾಬಾದ್. ಎಲ್ಲಿ ನೋಡಿ ಅಲ್ಲಿ ಬಿರಿಯಾನಿ 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 ಹೋಟೆಲ್ಸ್, ಎಲ್ಲ ಕಡೆ ಬಿರಿಯಾನಿ ಹೋಟೆಲ್ಸ್. ಅದಕ್ಕೆ ಫೇಮಸ್ ಇದು ಹೈದ್ರಾಬಾದು. ಚೆನ್ನಾಗಿದೆ ಪವನ್. नो अरे और 20 रुपीस करो दिन आता है ಬೈ आता है. ಸಕ್ಕತ್ತಾಗಿದೆ ಮಾತ್ರ. ಸಿಲ್ವರ್ ಇದು, ಅದಕ್ಕೆ ವೆಯ್ಟ್ ಮೇಲೆ ಹೋಗುತ್ತಂತೆ ನೋಡಿ. ಕ್ಯಾಂಪ ಹಾಫ್ ಲೀಟರ್ ವಾಟರ್ 8 ರೂಪಾಯಿ. ಇದು ಟಾಟಾದಲ್ವಾ? ಅಲ್ಲೋಡ ಪ್ರಪಂಚ ಎಷ್ಟು ಸುಂದರ. ನೀನು ಹೊರತ್ಪ ಇನ್ನು ಏನೋ ತೋರಿಸ. ಹಾಯ್ ಹಲೋ ನಮಸ್ಕಾರ ಗುರು, ನಾನು ನಿಮ್ಮ ಏಕೆ. ಹೋಪ್ಫುಲಿ ಎಲ್ಲ ಓಕೆ ಆಗಿದ್ದೀರಾ ಅಂತ ಅಂದ್ಬಿಟ್ಟು ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದು, ಈ ತಮ್ಲೈನ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನಾನಿವತ್ತು ರಾತ್ರಿ ನನ್ನಿಬ್ರು ಫ್ರೆಂಡ್ಸ್ನ ಎತ್ತಾಕೊಂಡು ಹೋಗ್ತಾ ಇದ್ದೀನಿ ಹೈದ್ರಾಬಾದ್ ಕಡೆಗೆ. ಇದು ಯಾವುದೇ ಮುಂಚೆ ಪ್ಲ್ಯಾನ್ ಮಾಡಿಕೊಂಡು ಹೊರಟಂಥ ಟ್ರಿಪ್ಪಲ್ಲ ಗುರು. ಸಂಜೆ ಹೀಗೆ ಮಾತಾಡಬೇಕಾದ್ರೆ ಹೋಗೋಣ ಅಂತ ರೆಡಿ ಆಗಿದ್ದು, ಹಾಗೆ ರಾತ್ರಿ ಬುಕ್ ಮಾಡ್ಕೊಂಡೇ ಬಿಟ್ವಿ ಬಸ್ನ ಬೆಂಗಳೂರಿಂದ ಹೈದ್ರಾಬಾದ್ಗೆ. ಅದಕ್ಕೆ ನಮಗೂ ಗೊತ್ತಿಲ್ಲ ಅಲ್ಲಿ ಹೋಗಿ ಏನು ಮಾಡ್ತೀವಿ ಏನು ನೋಡ್ತೀವಿ ಅಂತ ಹೈದ್ರಾಬಾದಲ್ಲಿ. ಬನ್ನಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾವು ಎಲ್ಲೆಲ್ಲಿ ಸುತ್ತಿದ್ವಿ, ಏನೇನು ತಿಂದ್ವಿ, ಎಲ್ಲೆಲ್ಲಿ ಹೋಗಿದ್ವಿ ಅಂತ. ಈಗ ಹೊರಟಿದ್ದೀವಿ ಬೆಂಗಳೂರಿಂದ ಹೈದ್ರಾಬಾದ್ಗೆ. ಬೆಳಿಗ್ಗೆ 8 ಗಂಟೆ ಅಷ್ಟೊತ್ತಿಗೆ ತಲುಪ್ತೀವಿ. ಈಗ ಬೆಳಿಗ್ಗೆ ಟೈಮ್ ಬಂದ್ಬಿಟ್ಟು 8:30 ಆಗೈತೆ ಗುರು. ನಾವೀಗ ಎಂಟರ್ ಆಗಿದ್ದೀವಿ ಹೈದ್ರಾಬಾದ್ ಸಿಟಿ ಒಳಗಡೆ. ಆ್ಯಂಡ್ ಫಸ್ಟ್ ನಾವಿವತ್ತು ಚಾರ್ಮಿನಾರ್ ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲೇ ಹತ್ತಿರವಾದ ಡ್ರಾಪ್ ಪಾಯಿಂಟ್ ಅಫ್ಸಲ್ಗಂಜ್ ಅನ್ನೋ ಏರಿಯಾದಲ್ಲೇ ಇಳ್ಕೊಂಡ್ವಿ. ಇಲ್ಲಿಂದ 3.5 ಕಿಲೋಮೀಟರ್ ಇದೆ. ಬಸ್ ಹತ್ಕೊಂಡು ಹೋಗ್ಬೇಕಾಗಿದೆ ನಾವೀಗ. ಬ್ರೋ ಇಲ್ಲಿ ಈ ಕಡೆ ಬನ್ನಿ. ನಾವು ಬಸ್ ಇಳಿದ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿ 3 ಜನನು ಈಗ ಚಾರ್ಮಿನಾರ್ ಕಡೆ ಹೋಗೋಣ ಅಂತ ಅಂದು ಬಸ್ ಹುಡಿಕೊಂಡು ಬಂದಿದ್ದೀವಿ. ಸರ್ ಚಾರ್ಮಿನಾರ್ ಒನ್ ಡೇ ಪಾಸ್ ತಗೊಂಡ್ವಿ. ಸುಮ್ಮನೆ ಯಾವನು ಸಂಘ ದುಡ್ಡು ಕೊಟ್ಟು ಟಿಕೆಟ್ ತಗೊಂತಾನೆ ಅಂತ ಅಂದ್ಬಿಟ್ಟು ಒನ್ ಡೇ ಪಾಸ್ ತಗೊಂಡಿದ್ದೀವಿ. 150 ರೂಪಾಯಿ ಒನ್ ಡೇ ಪಾಸು. ನಮ್ಮ ಬೆಂಗಳೂರಲ್ಲಿ ಆದರೆ 80 ರುಪೀಸ್ ಆರ್ 90 ರುಪೀಸ್ ಅನಿಸುತ್ತೆ. ಇಲ್ಲಿ ಸ್ವಲ್ಪ ಕಾಸ್ಟ್ಲಿನೇ. ಎಲ್ಲಿ ನೋಡಿ ಅಲ್ಲಿ ಬಿರಿಯಾನಿ 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 ಹೋಟೆಲ್ಸ್, ಎಲ್ಲ ಕಡೆ ಬಿರಿಯಾನಿ ಹೋಟೆಲ್ಸ್. ಅದಕ್ಕೆ ಫೇಮಸ್ ಇದು ಹೈದ್ರಾಬಾದು. ನಾನು ನೋಡ್ತಾ ಇದ್ರೆ ಈ ಏರಿಯಾಸ್ನೆಲ್ಲ ನಾನು ಯಾವುದೋ ಪಾಕಿಸ್ತಾನ ಅಫ್ಘಾನಿಸ್ತಾನಿಗೆ ಬಂದಂಗೆ ಫೀಲ್ ಆಗ್ತೈತೆ. ಅದೇ ಥರ ಇದೆ ವಾತಾವರಣ, ಜನ ಎಲ್ಲ. ನಮ್ಮೂರಲ್ಲಿ ಗಲ್ಗಲ್ಲಿಗೂ ದೇವಸ್ಥಾನಗಳು ಸಿಗುತ್ತೆ, ಹಿಂದೂ ದೇವಸ್ಥಾನಗಳು. ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ ನೀವೇ. ಥ್ಯಾಂಕ್ ಯು ಸರ್. ಹಾಂ ಓಕೆ. ರಿಟರ್ನ್ ಇಲ್ಲೇ ಬಸ್ ಸಿಗುತ್ತೆ ಅಂತ. ಬ್ರೋ ಫೈನಲಿ ನಾವು ರೀಚ್ ಆಗಿದ್ದೀವಿ ದಿ ಸಿಟಿ ಆಫ್ ನಿಜಾಮ್ಸ್, ಅದೇ ಹೈದ್ರಾಬಾದ್ಗೆ. ತುಂಬ ಹೊಟ್ಟೆ ಹಸಿತೈತೆ ಗುರು. ಇದು ಓಪನ್ ಆಗೋದು 9 ಗಂಟೆ ಅಂತೆ. ಆಗಲೇ ಇನ್ನೂ 8:45 ಅಷ್ಟೊತ್ತಿಗೆ ತಿಂಡಿ ತಿನ್ನೋಣ ಅಂತ ಹುಡುಕ್ತಿದ್ದೀವಿ. ನಾನು ವೆಜ್ಜು, ಇವನು ವೆಜ್ಜು. ಅದು ಹೈದ್ರಾಬಾದ್ ಬಂದಿದ್ದೀವಿ. ಆದರೆ ಬಿರಿಯಾನಿ ಟ್ರೈ ಮಾಡಲಿಲ್ಲ ಅಂದರೆ ಹೆಂಗೆ, ಟ್ರೈ ಮಾಡಲೇಬೇಕು. ಈಗ ಬೆಳಿಗ್ಗೆ ಮಧ್ಯಾಹ್ನ ಟ್ರೈ ಮಾಡ್ತೀನಿ. ಈಗ ಯಾವ್ದಾದ್ರು ತಿಂತೀವಿ ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಳಕ್ಕೆ. ಅಲ್ಲಿ ಇಲ್ಲಿ ಹುಡಿಕೊಂಡು ಮಾಡಿ ನಾವು ಬಂದಿರೋದು ಇದೆ ಹೋಟೆಲ್ಲು, ಸ್ವಾಗತ್ ಹೋಟೆಲ್ಗೆ. ಹೆಂಗಿರುತ್ತೆ ಏನೋ ಗೊತ್ತಿಲ್ಲ. ಹೊಸ ಊರು ಹೊಸ ಊಟ. ಹೊಸ ಊಟ ಏನಿಲ್ಲ, ನಾವು ಆರ್ಡ್ರ್ ಮಾಡೋದು ಇಡ್ಲಿ ವಡೆ ದೋಸೆ. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. एक प्लेट इडली वड़ा, 2 वेज बिरयानी. ಇದೆಲ್ಲಿ ಹಿಂಗೆ ಕೊಡ್ತಾರಲ್ಲ ಮಾಡಿ. ಸೇಮು ಉಡುಪಿ ಹೋಟೆಲ್ಲು ಇಡ್ಲಿ ವಡೆ ಸಾಂಬಾರು ಥರನೇ ಇದೆ. ಚೆನ್ನಾಗಿದೆ ಮಾತ್ರ ಟೇಸ್ಟ್. ಹೆಂಗಿದೆ ಪವನ್ ವೆಜ್ ಬಿರಿಯಾನಿ? ಒಂಚೂರು ಬೇಕಿತ್ತು ಕಾಣ, ಚೆನ್ನಾಗಿದೆ ವೆಜ್ ಬಿರಿಯಾನಿ. ಅಂತೂ ಫೈನಲಿ ತಿಂಡಿ ತಿಂದ್ಕೊಂಡು ಮತ್ತೆ ಬಂದ್ವಿ ನಾವು ಚಾರ್ಮಿನಾರ್ ಹತ್ರ. ಜನ ಸ್ವಲ್ಪ ಜಾಸ್ತಿನೇ ಇದ್ದಾರೆ, ಯಾಕಂದರೆ ಇವತ್ತು ವೀಕೆಂಡ್ ಅಲ್ವಾ, ಸ್ವಲ್ಪ ಜನ ಜಾಸ್ತಿನೇ ಇದ್ದಾರೆ. ಪವನ್ ಅವರೇ, ಒಂದು ಗಾಗಲ್ಸ್ ತಗೋಬೇಕು ಅಂತ ನಾನು. ಬನ್ನಿ ತಗೊಳ್ಳಿ. ಬೈ ಕಿತ್ನಾಕೆ? हाँ कुछ चाहिए देखो कितना 150 पूरा? 150 ज़्यादा हो गया भाई तेरा. 100 ರೂಪಾಯಿ ಮಾಡೋಣ ತಡಿಯ. ಚೆನ್ನಾಗಿದೆಯಾ?
ಚೆನ್ನಾಗಿದೆಯಾ ಪವನ್? ಹೀರೋ ಥರ ಹಾಂ, ಹೀರೋ ಥರ कितने का दिया 150 नहीं कम करना भाई 150 भाई नहीं 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 नो क्या जी भाई अरे और 20 रुपीस करो दिन आता हाँ आता है थोड़ा भाई, आता क्या है जी भाई भाई, तू हमारा मैं भाई है। तुम्हारा भाई थैंक यू भाई तो ಬೈ ಥ್ಯಾಂಕ್ ಯು. ಅಂತೂ ಇಂತೂ ಎಗ್ಗು ಚೌಕಾಸಿ ಮಾಡಿ 100 ರೂಪಾಯಿಗೆ ತಗೊಂಡ್ವಿ ಕನ್ನಡಕನ. ನಾವು ಬಂದಿರೋ ಈ ಚಾರ್ಮಿನಾರು 1591ರಲ್ಲಿ ಮೊಹಮ್ಮದ್ ಕೂಲಿ ಕುತುಬ್ ಶಾ ನಿರ್ಮಿಸ್ತಾನೆ. ಏನಕ್ಕಪ್ಪ ನಿರ್ಮಿಸ್ತಾರೆ ಅಂತ ಅಂದ್ರೆ, ನಾವೀಗ ಹೇಗೆ ಕೊರೋನಾ ವೈರಸ್ನ ನೋಡಿದ್ವಿ, ಅದೇ ತರ ಹಿಂದಿನ ಕಾಲದಲ್ಲಿ ಪ್ಲೇಗ್ ಅನ್ನೋ ಒಂದು ರೋಗ ಕಾಣಿಸ್ಕೊಂಡಿತ್ತು. ಅದು ಅಂತ್ಯಗೊಂಡ ನೆನಪಿಗಾಗಿ ಮತ್ತು ಹೈದರಾಬಾದ್ ನಗರದ ಸ್ಥಾಪನೆಯ ಸಂಕೇತವಾಗಿ ಈ ಅದ್ಭುತವಾದ ಕಟ್ಟಡವನ್ನು ಕಟ್ತಾರೆ. ಈ ಚಾರ್ಮಿನಾರ್ ಅನ್ನೋದು ಒಂದು ಪರ್ಷಿಯನ್ ಲ್ಯಾಂಗ್ವೇಜ್ ಇಂದ ತಗೊಂಡಿರೋಂಥ ವರ್ಡು. ಚಾರ್ ಅಂತ ಅಂದ್ರೆ 4, ಮಿನಾರ್ ಅಂತ ಅಂದ್ರೆ ಪಿಲ್ಲರ್ಸು. ತುಂಬಾ ಚೆನ್ನಾಗಿದೆ. ಇದು ಇಂಡೋ ಇಸ್ಲಾಮಿಕ್ ಶೈಲಿಲಿ ಕಟ್ಟಿರೋಂಥ ಒಂದು ಮಾನ್ಯುಮೆಂಟು. ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಬ್ಯಾಗ್ ಎಲ್ಲ ಲಾಕರ್ ರೂಮಲ್ಲಿ ಇಟ್ಬಿಟ್ಟು ಈಗ ಎಂಟ್ರಿ ಕೊಡೋಣ ಅಂತ ಒಳಗೆ ಹೋಗ್ತಿದೀವಿ. ಟಿಕೆಟ್ ತಗೊಳಕ್ ಬಂದಿದ್ದೀವಿ ಈಗ ಕ್ಯಾಶ್ ಕೌಂಟರ್ಗೆ. ನಮ್ಮ ಹತ್ರ ಕ್ಯಾಶ್ ಇಲ್ದಿದ್ದ ಕಾರಣ ಪಕ್ಕದ ಕೌಂಟರಿಗೆ ಬಂದ್ವಿ. ಅಲ್ಲಿ UPI ಪೇಮೆಂಟ್ ಮುಖಾಂತರ ನಾವು ಟಿಕೆಟ್ಸ್ನ ತೊಗೊಂಡ್ವಿ. ಒಬ್ಬರಿಗೆ 20 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ನಮ್ಮ ಮೊಬೈಲ್ ಕ್ಯಾಮ್ರಾ ಒಳಗೆ ಬಿಡಲಿಲ್ಲ, ನೀನು ರೆಕಾರ್ಡ್ ಮಾಡ್ತೀಯ ಅಂತ ಅಲ್ಲೇ ಇಟ್ಸ್ಕೊಂಡ್ಬಿಟ್ಟು ವಾಚನೆ ಒಳಗೆ ಬಿಡಲೇ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಫೋನ್ ಇದೆಯಲ್ಲ ಅದರಲ್ಲೇ ರೆಕಾರ್ಡ್ ಅಂತೂ ಕೊನೆಗೂ ಟಿಕೆಟ್ ತೊಗೊಂಡು ಎಂಟ್ರಿ ಕೊಟ್ಟೇ ಬಿಟ್ವಿ ಒಳಗಡೆ. ಆ್ಯಂಡ್ ನಾವೀಗ ಟಾಪ್ ಫ್ಲೋರಿಗೆ ಹತ್ಕೊಂಡು ಹೋಗೋವಂಥ ಜಾಗ ಈ ರೀತಿ ಇತ್ತು ನೋಡಿ ಗುರು. ಹತ್ಕೊಂಡು ಹೋಗೋಕ್ಕೆ ಒಂಥರ ಸೈಕಲ್ ಐತೆ ಇದು. ಈಗಿನ ಕಾಲದಲ್ಲಿ ಕಟ್ಟಕ್ಕೆ ಆಗುತ್ತಾ ಗುರು ಈ ಥರ ಎಲ್ಲ ಸಾಡ್ತಾರೆ. ಇಲ್ಲಿ ನೋಡಿ ಹೆಂಗೆ ಕಟ್ಟಿದ್ದಾರೆ ಆಗಿನ ಕಾಲದಲ್ಲೇ. ಅಂತೂ ಎಂಟರ್ ಕೊಟ್ವಿ. ಇಲ್ಲಿ ನೋಡ್ಬೋದು ನೀವು ಈ ವ್ಯೂ ನೋಡ್ತಾ ಇದ್ರೆ ಎಲ್ಲೋ ಒಂದು ಶೂಟಿಂಗ್ ಸೆಟ್ ಹಾಕಿರೋ ಥರ ಇದೆ. ಒಂಥರ ಚೆನ್ನಾಗಿದೆ. ನೋಡಿ ಬ್ರೋ, ಆ ಕಾಲದಲ್ಲಿ ಯಾವ ಥರ ಡಿಸೈನ್ಸ್ ಎಲ್ಲ ಏನು ಸಕ್ಕತ್ತಾಗಿ ಕೆತ್ತಿದ್ದಾರೆ. ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ವಾವ್, ಬ್ಯೂಟಿ. ಆ ಕಾಲದಲ್ಲಿ ಹೋಗ್ಲಿ, ಈ ಕಾಲದಲ್ಲಿ ಯಾವ ಥರ ಇನ್ನೂ ಸಕ್ಕತ್ತಾಗಿ ಡಿಸೈನ್ಸ್ ಮಾಡಿದ್ದಾರೆ. ಒಂದೊಂದು ಗೋಡೆ ಮೇಲೂ ಒಂದೊಂದು ಥರ ಚೆನ್ನಾಗಿ ಡಿಸೈನ್ಸ್ ಮಾಡಿದ್ದಾರೆ. ತೋರಿಸ್ತೀನಿ ಬನ್ನಿ. ನೋಡಿ ಯಾವ ಥರ ಇದೆ ಡಿಸೈನ್ಸ್. ಅದ್ರಕ್ಕಿಂತ ಇದೇ ಬೆಟರ್ ಅಲ್ವಾ? ಇದೇ ಬೆಟರ್ ಅನ್ಸುತ್ತೆ ನನಗಂತೂ. ವಾವ್, ಇದೇ ಕಣ್ರಿ ಡಿಫ್ರೆನ್ಸು. ಆ ಕಾಲದಲ್ಲಿ ಕೆತ್ತನೆ ಮಾಡೋದಕ್ಕೂ ಈ ಕಾಲದಲ್ಲಿ ಕೆತ್ತನೆ ಮಾಡಿರೋದಕ್ಕೂ. ನಮ್ಮ ಕಾಲದಲ್ಲೇ ಬೆಟರ್ ಬ್ರೋ. ವಾವ್, ಸೂಪರ್. ನಿಮ್ಗೆ ಯಾವ್ದು ಇಷ್ಟ ಆಯಿತು ಕಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋ ನೋಡಿಬಿಟ್ಟು. ಎಂಟ್ರಿ ಕೊಡೋಕ್ಕೆ ಈಸಿ ಇತ್ತು, ಎಕ್ಸಿಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಇದೆ, ಜಾಸ್ತಿ ಜನ ಇದ್ದಾರೆ. ನೋಡಿ ನಮ್ಮ ಪೀಳಿಗೆಯ ಇನ್ನೊಂದು ಕೊಡುಗೆ. ಎಕ್ಸಿಟ್ ಆದ್ವಿ. ಏನು ಗುರು, ಒಂದು ಪಿಲ್ಲರ್ ಒಳಗೆ ಹತ್ತಿದ್ದು, ಒಂದು ಪಿಲ್ಲರ್ ಒಳಗೆ ಇಳಿದಿದ್ದು. ಹೇಗಿತ್ತು ಹರ್ಷ ಅವರೇ ಚಾರ್ಮಿನಾರ್? ಎಲ್ಲ ಮುಗೀತು ಜೋಶ್. 3 ಜನನ ಹೊಡೆಸ್ಕೊಂಡು ಅಲ್ಲ ಗುರು, ಅಲ್ಲಿ ಹೋದ್ರೆ ಇಲ್ಲಿ ಈ ಪ್ಲೇಸಲ್ಲಿ ನಿಂತ್ಕೊಂಡ್ರೆ ಗಾಳಿನೇ ಬರಲ್ಲ. ಇದ್ರೆ ಇಲ್ಲಿ ನಿಂತ್ಕೊಂಡ್ರೆ ಗಾಳಿ ಗಾಳಿ ಗಾಳಿ. ಇದೊಂಥರ ಹೆಂಗೆ ಅಂತ ಅಂದರೆ ಯಾವ ಥರ ಎಕ್ಸ್ಪ್ಲೈನ್ ಮಾಡಬೇಕು ಮ್ಯಾಜಿಕಲ್, ನಾಟ್ ಮ್ಯಾಜಿಕಲ್, ಮಿಸ್ಟೀರಿಯಸ್. ಅಂತೂ ಕ್ಯಾಮ್ರಾ ಇಸ್ಕೊಂಡು ಎಕ್ಸಿಟ್ ಆಗ್ತಿದ್ದೀವಿ. ಈಗ ಬೇರೆ ಪ್ಲೇಸಿಗೆ ಹೋಗ್ತಿದ್ದೀವಿ. ಆ ಪ್ಲೇಸ್ ಬಂದ್ಬಿಟ್ಟು ಹೇಳ್ತೀನಿ ಬನ್ನಿ, ತೋರಿಸ್ತೀನಿ ಡೈರೆಕ್ಟಾಗಿ ಯಾವುದು ಅಂತ. ಇಲ್ಲಿ ನೋಡ್ಬೋದು ದಾರಿ ತುಂಬ ಬರೀ ಪಲ್ಸ್, ಈ ಥರ ಬ್ಯಾಂಗಲ್ ಸ್ಟೋರ್ಸು, ಮುತ್ತು ರತ್ನ, ಹವಳ, ಈ ಥರ ಅಂಗಡಿನೇ ಜಾಸ್ತಿ ಇಲ್ಲಿ. ಇವತ್ತು ಭಾನುವಾರ ಅಲ್ವಾ, ಸ್ವಲ್ಪ ಅಂಗಡಿಗಳೆಲ್ಲ ಬಾಗ್ಲಾಗಿದೆ. ನೀವು ಬೇರೆ ನೋಡ್ಬೋದು ಇಲ್ಲೆಲ್ಲ ಈ ಏರಿಯಾದಲ್ಲಿ ಫುಲ್ ಅದೇ ಅಂಗಡಿಗಳು ಕಾಣಿಸುತ್ತೆ. ಬೇಕಾದರೆ ನೀವು ಯಾರಾದರೂ ಗರ್ಲ್ ಫ್ರೆಂಡ್ ಆಗಲಿ, ನಿಮ್ಮ ಮನೆಯಲ್ಲಿ ಫ್ಯಾಮಿಲಿ ಯಾರಿಗಾರು ಏನಾದ್ರು ಗಿಫ್ಟ್ ಕೊಡಬೇಕು ಅಂತ ಅಂದರೆ ಇಲ್ಲಿ ತಗೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ವೆರೈಟಿ ಆಗಿರೋದು ಸಿಗುತ್ತೆ. ಆಪ್ಷನ್ಸ್ ಜಾಸ್ತಿ ಇಲ್ಲಿ.
ಬೇರೆ ಕಡೆಗಿಂದ. ನಾವೀಗ ಚಾರ್ಮಿನಾರ್ ಆಪೋಸಿಟೇ ಇರುವಂತಹ ಒಂದು ಪಲ್ಸ್ ಸ್ಟೋರಿಗೆ ಬಂದಿದ್ದೀವಿ. ಈಗ ಯಾವ ರೀತಿ ಡಿಸೈನ್ಸು ಏನು ತೊಗೊಬೇಕು ನಮಗೂ ಗೊತ್ತಿಲ್ಲ ಬಾಯ್ಸ್ಗೆ, ಹಾಗಾಗಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ ತೊಗೊತೀವಿ. खाली ये पल बेचता मैं ಇದು ರಿಯಲ್ ಪಲ್ಸ್ ನೋಡಿ. ये पल जो रहता ना, ये एक पल लिए तो आपको 450-500 का रहता. मैं फिंगरिंग के साथ दे रहा हूँ आपको. डिजाइन फिर उसमें स्टोन लगे हुआ है, आपको डुप्लीकेट भी नहीं दे रहा, सर्टिफिकेट के साथ दे रहा हूँ. पेमेंट ಹಾಂ, ಈಗ 2 ಇಯರ್ ಅಲ್ಲ ಉಂಗುರ ತಗೊಂಡಿದ್ದೀವಿ. ಎಷ್ಟು 400 ಅಂತ. ಇಲ್ಲಿ ಚೆನ್ನಾಗಿದ್ದಾವೆ, ಬೇಕು ಅಂದರೆ ವಿಸಿಟ್ ಮಾಡಿ, ನೀವು ಬೈ ಮಾಡಿ ಇಲ್ಲಿ ಬಂದಾಗ. ಇಟ್ಕೊಳ್ಳ ನೀನು ಎಷ್ಟು ನೋಡಿ ತೊಗೊಂಡಿದ್ದೀವಿ 800 ಡಿಸ್ಕೌಂಟ್ 800. डिस्काउंट के बाद दे दो भाई क्या क्या मैं बताता हूँ आपको, अभी ऐसा कुछ प्रॉब्लम नहीं है. देखो ಬೈ ಸರ್ಟಿಫಿಕೇಟ್ ನೋಡಿ, ನಮಗೆ ಬರುತ್ತೆ ಈ ಥರ ಒಂದು ಸರ್ಟಿಫಿಕೇಟು, ಅದರಲ್ಲಿ ಬರ್ಕೊಡ್ತಾರೆ. ಈಗ ಲೈಫ್ ಟೈಮ್ ವಾರಂಟಿ ಅಂತ ಚೆನ್ನಾಗಿದೆ ನೋಡಿ. ಇದಕ್ಕೆ ಒಂದು ಲೇಯರ್ ಹಿಂಗೆ ಇದು ಇರೋದಕ್ಕೆ ಇದಕ್ಕೆ 3000 ಅಂತೆ ನೋಡಿ ಬರ್ಕೊಟ್ರು. ಲೈಫ್ ಟೈಮ್ ಗ್ಯಾರಂಟಿ ಅಂತೆ ಈ ಪರ್ಲ್. ಚೆನ್ನಾಗಿರುತ್ತೆ ನೋಡಿ, ಇಲ್ಲಿ ಎಷ್ಟೊಂದಿದೆ. ತುಂಬಾ ಇದಾವೆ ಇಲ್ಲಿ ಆ ಥರ. ಹುಡುಗರ್ದು ಕೇಳಬೇಕು, ಹುಡುಗರು ನಂಗೆ ಗೊತ್ತಿಲ್ಲ. भाई बॉयज का नहीं है ये फिंगर रिंग्स, बॉयज का है ना, बॉयज का भी दिखाओ. हाँ ನಾವು ಒಂದು ಟ್ರೈ ಮಾಡೋಣ. ಬಾಯ್ಸಿಂದು ಚೆನ್ನಾಗಿರೋ ತಗೊಂತೀನಿ ನಾನು. 3 ಜನನ ಹಾಕೋಣ ನಡಿ. ಬಾಯ್ಸಿಂದ ಈ ಥರ ಬರುತ್ತೆ. तो कस्टमर नाराज नहीं करेंगे सर. वही बोल रहा हूँ सर आपको, मैं कस्टमर ನೋಡಿ ಹುಡುಗರ್ದು ಈ ಥರ ಬರುತ್ತೆ. ವಾಹ್. ये वेट के ऊपर जाएगा, जितना वेट होगा उतना प्राइस होगा. ये सिल्वर है, रियल सिल्वर, ವೆಯ್ಟ್ ಮೇಲೆ ಹೋಗುತ್ತಂತ ಇದು. हॉलमार्क करे हुआ रहता है उसमें, रियल सिल्वर का रहेगा. ಇದು 10 ग्राम में कितना है ನೋಡಿ, ಇದು जितना ग्राम होगा उतना 400 रुपीज ग्राम है पर ग्राम ఇది సిల్వర్ ఉంది కదా. ಹಾಂ ಸಿಲ್ವರ್ ಇದು, ಅದಕ್ಕೆ ವೆಯ್ಟ್ ಮೇಲೆ ಹೋಗುತ್ತಂತೆ. ಹಿಂಗೆ ಇರ್ಬೇಕಮ್ಮ. ನಿನ್ನ ರಾಶಿಗೆ ಯಾವುದು ಮ್ಯಾಚ್ ಆಗುತ್ತೆ ಅದನ್ನ ಹಾಕಬೇಕು, ಯಾವ್ದಾವ್ದು ಹಾಕೋಣ ನಾನು. ಸರಿ ಆಯ್ತು. ನಮ್ಮ ಹುಡ್ಗ ಟೈಮ್ ಐತೈತೆ ಅಂತವನೆ, ಹೋಗ್ಬೇಕು. ತಗಂತೀಯನ ಬಿಚ್ಚಾಗ ಆಗ್ತಿಲ್ಲ. आराम से आराम, परेशान हो तो निकल जाता हूँ. परेशान हो तो निकल गया. ತಗ ಸಾಕು. ಥ್ಯಾಂಕ್ ಯು ಬೈ. ಇದಾಗಿತ್ತು ಗುರುಗಿನ ವಿಡಿಯೋ. ಕಂಪ್ಲೀಟ್ ಹೈದರಾಬಾದ್ ಟ್ರಿಪ್ಪಿನ ವಿಡಿಯೋನ ನಾನು ನನ್ನ ಪಾರ್ಟ್ 2 ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ತನಕ ನನಗೆ ಸಪೋರ್ಟ್ ಮಾಡಿಕೊಂಡು ವಿಡಿಯೋ ನೋಡ್ಕೊಂಡು ಲೈಕ್ ಮಾಡ್ಕೊಂಡು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.